ನನ್ನ ಹೆಸರು SR ಅಣ್ಣತ್ ಅಂತ ಹೇಳ್ಬಿಟ್ಟು ಮಾದಿಗ ಮಹಾಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂದ್ರೆ, ಮಾದಿಗ ಮಹಾಸಭಾ ಮತ್ತೆ ಅಂಬೇಡ್ಕರ್ ದಂಡು ರೇ ಸ್ವಾಭಿಮಾನಿ ಹಾಗೂ ದಲಿತ ಮತ್ತೆ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಸೆಪ್ಟೆಂಬರ್ 1ನೇ ತಾರೀಕಿಂದ 3ನೇ ತಾರೀಕಿನವರೆಗೂ 3 ದಿನದ್ದು ಕಾಲ್ನಡಿಗೆ ಜಾಥಾ ಐತೆ. ಕಾಲ್ನಡಿಗೆ ಜಾಥಾ ಯಾಕಪ್ಪ ಅಂದ್ರೆ, ಒಳ ಮೀಸಲಾತಿನ ಕೇಂದ್ರಕ್ಕೆ ಶಿಫಾರಸು ಮಾಡೋ ವಿಚಾರವಾಗಿ ರಾಜ್ಯ ಸರ್ಕಾರ ಮೀನಾಮೇಷ ಎಣಿಸ್ತಿರೋದ್ರಿಂದ ನಾವು ಏನು 2023ರಲ್ಲಿ ಅವರು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರು, ಆ ಪ್ರಣಾಳಿಕೆಯ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು 2023 ಚುನಾವಣೆಯಲ್ಲಿ ಹೇಳ್ತಾರೆ, ಸುಮಾರು ಭಾಗ್ಯಗಳನ್ನ ಅವರು ಘೋಷಣೆ ಮಾಡಿರ್ತಾರೆ. ಅದರಲ್ಲಿ 5 ಭಾಗ್ಯಗಳನ್ನ ಚಾಲ್ತಿ ತಗೊಂಬಂದಿದ್ದಾರೆ. 6ನೇ ಭಾಗ್ಯ ನಾವು ಒಳ ಮೀಸಲಾತಿನ ಕೇಂದ್ರಕ್ಕೆ ಶಿಫಾರಸು ಮಾಡಿ ಅಂತ ಹೇಳ್ಬಿಟ್ಟು ಅವರು ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ. ವಿಧಾನಮಂಡಲದ ಮೊದಲ ಅಧಿವೇಶನದಲ್ಲೇ ಸದಾಶಿವ ಆಯೋಗ ವರದಿ ಮಂಡನೆ ಹಾಗೂ ಪರಿಶಿಷ್ಟ ಜಾತಿ ಮೀಸಲಾತಿ ಪಟ್ಟಿಯಲ್ಲಿರುವ ಉಪಪಂಗಡಗಳಿಗೆ ನ್ಯಾಯ ಕೊಡಿಸಲು ಕಾಂಗ್ರೆಸ್ ಬದ್ಧ ಎಂದು ಅವತ್ತಿನ ಏನು ಪ್ರಣಾಳಿಕೆ ಅಧ್ಯಕ್ಷರಾದಂಥ ಪರಮೇಶ್ವರ್ ಅವರು ಹೇಳ್ತಾರೆ. ನಾವು ಶಿರಾದ ಬಾಬಾ ಸಾಹೇಬರು ಅಂಬೇಡ್ಕರ್ ಪುತ್ಥಳಿಯಿಂದ ಹಿಡಿದು ತುಮಕೂರಿನ ಸಿದ್ಧಾರ್ಥ ನಗರದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮನೆಯವರೆಗೂ 3 ದಿನದ ಕಾಲ್ನಡಿಗೆ ಜಾಥಾನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟನ ಜಿಲ್ಲೆಯ ಎಲ್ಲ ಮಾದಿಗ ಪರ ಸಂಘಟನೆಗಳು ಮತ್ತೆ ದಲಿತ ಪರ ಸಂಘಟನೆಗಳು ನಮ್ಮೊಂದಿಗೆ ಕೈ ಜೋಡಿಸ್ತಾ ಇದ್ದಾವೆ. ಮುಂದಿದ್ದು ನಮ್ಮ ಕುಮಾರ್ ಅವರು ಮಾತಾಡ್ತಾರೆ. ದಿನಾಂಕ 1/8/2024ರಂದು 7 ಜನರ ನ್ಯಾಯಮೂರ್ತಿಗಳ ಪೀಠ ಒಂದು ಮಹತ್ತರವಾದಂಥ ಸುದೀರ್ಘ ಚರ್ಚೆಯನ್ನು ಒಳಗೊಂಡಂಥ ವಿಚಾರಣಾ ಒಳ ಮೀಸಲಾತಿ ವರ್ಗೀಕರಣದ ವಿಚಾರಣವಾಗಿ ಮಹತ್ತರವಾದಂಥ ಒಂದು ತೀರ್ಪನ್ನು ನೀಡಿದೆ. ಆ ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರ ಈಗಾಗಲೇ ಸುಮಾರು 25 ದಿನಗಳ ಕಾಲ ಕಳೆದಿದೆ. ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿ ಅವರಾಗಿರಲಿ, ಗೃಹ ಸಚಿವರಾಗಿರಲಿ, ಯಾವುದೇ ಶಾಸಕರಾಗಿರಲಿ ವರ್ಗೀಕರಣದ ಬಗ್ಗೆ ತುಟಿ ಬಿಚ್ಚುತ್ತಾ ಇಲ್ಲ. ಆದ್ರಿಂದ ನಾವು ಈಗಾಗಲೇ ನಮ್ಮ ಸಮುದಾಯವನ್ನು ಕಡೆಗಣಿಸಿರ್ತಕ್ಕಂಥ ಎಲ್ಲ ಸರ್ಕಾರಗಳಿಗೂ ಕೂಡ ನಾವು ತಕ್ಕ ಪಾಠವನ್ನು ಕಲಿಸಿದ್ದೀವಿ. ಏನು ಈ ಒಳ ಮೀಸಲಾತಿ ವರ್ಗೀಕರಣದ ಮಹತ್ವದ ಆದೇಶವನ್ನು ಗೌರವಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಮಾದಿಗ ಸಮಾಜ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಅಂಬೇಡ್ಕರ್. ಜೈ ಭೀಮ್. ಭರತ್ ಕುಮಾರ್ ಬೆಲ್ಲದಮಡು, ಬಹುಜನ ಸಮಾಜ ಪಕ್ಷ ಜಿಲ್ಲಾ ಉಪಾಧ್ಯಕ್ಷರು. ಇವತ್ತು ಈ ಪ್ರೆಸ್ ಮೀಟ್ ಅನ್ನ ಏನು ಕರೆದಿದ್ದೀವಿ ಅಂತ ಈಗಾಗಲೇ ನಮ್ಮ ರಂಗನಾಥ್ ಅವರು, ಕುಮಾರ್ ಅವರು ಹೇಳಿದ್ದಾರೆ. ಇಷ್ಟೇ, ಈ ಹಿಂದೆ ಬಿಜೆಪಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಆಳ್ತಾ ಇರ್ಬೇಕಾದ್ರೆ ಸಂವಿಧಾನವನ್ನು ಚೇಂಜ್ ಮಾಡ್ತೀವಿ, ಕೆಂಪುಕೋಟೆ ಮೇಲೆ ಕೇಸರಿ ಬಾವುಟದ ಬದಲು ಕೇಸರಿ ಬಾವುಟ ಹಾರಿಸ್ತೀವಿ, ತಿರಂಗದ ಬದಲು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಿದ್ರು. ಆ ಕಾರಣಕ್ಕೆ ಇದೇ ಸಮಾಜ ಇವತ್ತೇನು ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ 30 ವರ್ಷಗಳಿಂದ, ಇದೇ ಸಮಾಜ ಎಲ್ಲ ಒಗ್ಗಟ್ಟಾಗಿ ಪಕ್ಷಾತೀತವಾಗಿ ನಿಮ್ಗೆ ಸಪೋರ್ಟ್ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾಗಲಿಕ್ಕೆ ಕಾರಣಕರ್ತರಾಗಿದ್ದೀವಿ. ನೀವು ಹುಬ್ಳಿ ಸಮಾವೇಶದಲ್ಲಿ ಕೂಡ ನಮ್ಮ ಜನಾಂಗದವರು ಸಾವು ನೋವನ್ನು ಅನುಭವಿಸಿದ್ರು ಕೂಡ ನಮ್ಮ ಬಗ್ಗೆ ನೀವು ಕಿಂಚಿತ್ ಮಾತಾಡದೆ ನೀವು ಹೊರಟೋಗ್ಬಿಟ್ರಿ. ಮತ್ತೆ ಎಲ್ಲ ನಿಮ್ಮನ್ನ ನಾವು ತುಂಬಾ ದಿನಗಳಿಂದ ಗಮನಿಸಿದೀವಿ, ನೀವು ಧೈರ್ಯವಾಗಿ ಮಾತಾಡ್ತಾ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ನಮ್ಮ ಪರವಾಗಿದೆ, ನೀವು ಯಾಕೆ ಬಾಯಿ ಬಿಚ್ಚುತ್ತಾ ಇಲ್ಲ? ನೀವು ಮೊನ್ನೆ ಏನ್ ಮಾಡಿದ್ದು, ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಏನ್ ನೀವು ಮಾಡಿದ್ರು ಸಿದ್ದರಾಮಯ್ಯನವರೇ? ನಾನು ಅಧಿಕಾರಕ್ಕೆ ಬಂದ್ರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ನೀವು ಮಾತಾಡಿದ್ರಿ. ನಿಮಗೆ ನಾವು ಅಧಿಕಾರಕ್ಕೆ ಕೂರಿಸಿದೀವಿ, ಆದ್ರೂ ನೀವ್ ಯಾಕೆ ಬಾಯಿ ಬಿಡ್ತಿಲ್ಲ? ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸೋದು ನಮ್ಗೆ ದೊಡ್ಡ ಕೆಲಸ ಅಲ್ಲ. ಈ ಜನಾಂಗ ಬಹುಸಂಖ್ಯಾತ ಜನಾಂಗ, ದಯಮಾಡಿ ಇವತ್ತೇನು ನಾವು 1ನೇ ತಾರೀಕು ಶಿರಾದಿಂದ ಕಾಲುವೆ ಜಾಥಾ ಹೊರಟಿದೀವಿ. ಈ ಜಾಥಾ ನಿಮ್ಗೆ ಕೊನೆ ಸೂಚನೆ. ಈ ಸೂಚನೆ ನೀವು ಮಾರ್ಮಿಕವಾಗಿ ಅರ್ಥಕೊಂಡು ಈ ಕೂಡಲೇ ಸುಪ್ರೀಂ ಕೋರ್ಟ್ ಆದೇಶವನ್ನ ಯಥಾವತ್ತು ಜಾರಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವೆಲ್ಲ ರಾಜಕೀಯ ನಿವೃತ್ತಿಯಾಗಿ ಮನೆಗೆ ಹೋಗುವಂತ ಕಾಲ ತುಂಬಾ ದೂರ ಅಲ್ಲ, ತುಂಬಾ ಹತ್ರ ಇದೆ. ನಮ್ಗೆ ಕೋಪ ಬರೋಕ್ ಮುಂಚೆ, ನಾವೆಲ್ಲ ಸಿಡಿದೋಕ್ ಮುಂಚೆ, ಕ್ರಾಂತಿ ಆಗೋಕ್ ಮುಂಚೆ ಎಚ್ಚೆತ್ಕೊಂಡು ಆದಷ್ಟು ಬೇಗ ಪಕ್ಕದ ರಾಜ್ಯವನ್ನು ನೋಡಿ ನೀವು ಕಲ್ತ್ಕೊಂಡು
ಇಮಿಡಿಯೇಟ್ ಆಗಿ ಈ ಸುಪ್ರೀಂ ಕೋರ್ಟ್ ಆದೇಶವನ್ನ ಯಥಾವತ್ತು ಜಾರಿ ಮಾಡಬೇಕು. ಈ ಜನಾಂಗಕ್ಕೆ ಸಾವಿರಾರು ವರ್ಷಗಳಿಂದ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿದೂಗಿಸ್ಬೇಕು ಅಂತ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಇದು ನಿಮ್ಗೆ ಕೊನೆಯ ಅವಕಾಶ. ಜೈ ಭೀಮ್.